ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ಪ್ರಮುಖ ವಿಷಯಗಳು ಗಮನಕ್ಕೆ ತರುವಂಥ ವಿಶೇಷ ಕಾರ್ಯಕ್ರಮ. STSಗೆ HDK ಟಾಂಗ್, ಗ್ರಹಣ ಮೋಕ್ಷ ಸನ್ನಿಹಿತ. STSಗೆ HDK ಟಾಂಗ್, ಗ್ರಹಣ ಮೋಕ್ಷ ಸನ್ನಿಹಿತ. ಪೊಲೀಸ್ ಮಕ್ಕಳಿಗೆ DCP ಅನಿತಾ ಹದ್ದಣ್ಣ ಪ್ರೇರಣಾ ಭಾಷಣ. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು. ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ, ಜಾತ್ಯತೀತ ಜನತಾದಳದ ಅಗ್ರಗಣ್ಯ ನಾಯಕ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಗ್ರಹಣ ಮೋಕ್ಷ ಸನ್ನಿಹಿತವಾಗ್ತಿದೆ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಮೈದಾನೊಳಗೆ ನಡೆದಂಥ ಜಾತ್ಯತೀತ ಜನತಾದಳದ ಬೆಳ್ಳಿ ಹಬ್ಬದ ಮಹೋತ್ಸವದ ಹಿನ್ನೆಲೆಯನ್ನು ಸಮಾವೇಶ. ಜನತಾ ಸಮಾವೇಶದೊಳಗೆ ಉದ್ಘಾಟನೆಯನ್ನು ಮಾಡಿ ಭಾಷಣ ಮಾಡಿದಂತಹ HD ಕುಮಾರಸ್ವಾಮಿಯವರು ಅನೇಕ ವಿಷಯಗಳನ್ನು ಚರ್ಚೆಯನ್ನು ಮಾಡಿ ಅಂತಿಮ ಹಂತದಲ್ಲಿರುವಾಗ ಯಶವಂತಪುರ ಕ್ಷೇತ್ರದ ಶಾಸಕರಿಗೆ ಟಾಂಗ್ ಕೊಟ್ಟರು. ಇಲ್ಲಿನ ಕ್ಷೇತ್ರದ ಶಾಸಕರು ಇತ್ತೀಚೆಗೆ ಕೊಟ್ಟ ಹೇಳಿಕೆಯನ್ನು ನಾನು ಗಮನಿಸಿದೆ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಮತ್ತೆ ನಾನು ಸ್ಪರ್ಧಿಸಬಲ್ಲೆ, ಅಲ್ಲೂ ಸ್ಪರ್ಧಿಸಬಲ್ಲೆ, ಇಲ್ಲೂ ಸ್ಪರ್ಧಿಸಬಲ್ಲೆ ಎನ್ನುವ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಜಾತ್ಯತೀತ ಜನತಾದಳದಿಂದ ಸ್ಪರ್ಧಿಸುವೆ ಅಂತ ಹೇಳುವ ಶಕ್ತಿ ಇಲ್ಲ. ಯಾಕೆಂದರೆ ಜಾತ್ಯತೀತ ಜನತಾದಳ ಮಾರಾಟಕ್ಕಿಲ್ಲ. ಹಾಗಾಗಿ ಆ ಮಾತುಗಳನ್ನು ಆಡಿದ್ದಾರೆ. ಜಾತ್ಯತೀತ ಜನತಾದಳಕ್ಕೆ ತನ್ನದೇ ಆದ ಶಕ್ತಿ ಇದೆ ಅಂತ ಹೇಳುವುದರ ಜೊತೆ ಒಳಗೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಸೇರಿಕೊಂಡ್ರು, ನಮ್ಮ ಪಕ್ಷವನ್ನು ಉರುಳಿಸಿದ್ರು. ಪಕ್ಷಕ್ಕೆ ಸೇರಿಕೊಂಡು ಮಂತ್ರಿಯೂ ಆದ್ರಿ. ಪೂರ್ತಿ ಫ್ರೀಡಮ್ ಇತ್ತು ಭಾರತೀಯ ಜನತಾ ಪಕ್ಷದೊಳಗೆ. ಯಶವಂತಪುರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬಹುದಾಗಿತ್ತು. ಏನು ಮಾಡಿದಿರಿ? ಕ್ಷೇತ್ರದ ಅಭಿವೃದ್ಧಿಯನ್ನು ಏನು ಮಾಡಿದಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವುದರ ಜೊತೆಗೆ ಈಗ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿದ್ದೇನೆ ಅನ್ನುವ ಮಾತುಗಳನ್ನು ಈ ಕ್ಷೇತ್ರದ ಶಾಸಕರು ಆಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಗೊತ್ತಿಲ್ಲ ಅನ್ನುವುದರ ಜೊತೆಯೊಳಗೆ ನಮ್ಮ ಪಕ್ಷ ಗಟ್ಟಿಯಾಗಿದೆ, ಜವರಾಗೌಡರು ಗೆಲ್ಲಬೇಕಿತ್ತು, ಯಾಕೆ ಅನ್ನುವುದು ಗೊತ್ತಿಲ್ಲ, ಈ ಮನುಷ್ಯನಿಗೆ ಯಾಕೆ ಆಶೀರ್ವಾದವನ್ನು ಮಾಡ್ತಾ ಇದ್ದೀರಿ ಅಂಥೇಳಿ ST ಸೋಮಶೇಖರ್ ಅವರ ಹೆಸರನ್ನು ಹೇಳಿದೆ. ಈ ಮನುಷ್ಯನದು ಯಾಕೆ ಆಶೀರ್ವಾದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಹುಶಃ ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುತ್ತಿರುವ ಉತ್ತರ ಭಾರತೀಯರು ಬಂದು ವಾಸಿಸುತ್ತಿರುವ ಕಡೆಗಳಲ್ಲಿ ನಮಗೆ ವ್ಯತ್ಯಾಸವಾಗಿರಬಹುದು ಅನ್ನುವ ಅನುಮಾನ ವ್ಯಕ್ತಪಡಿಸುವುದರ ಜೊತೆಗೆ ರಾಜ್ಯದೊಳಗೆ ಶೀಘ್ರದಲ್ಲೇ ಗ್ರಹಣ ಮೋಕ್ಷವಾಗತ್ತೆ. ಗ್ರಹಣ ಹಿಡಿದಿದೆ ಕರ್ನಾಟಕ ರಾಜ್ಯಕ್ಕೆ, ಗ್ರಹಣ ಮೋಕ್ಷ ಸನ್ನಿಹಿತವಾಗಿದೆ ಅನ್ನುವಂಥ ಮಾತನ್ನು HD ಕುಮಾರಸ್ವಾಮಿ ಅವರು ಹೇಳಿದರು. ಯಶವಂತಪುರ ಕ್ಷೇತ್ರದಲ್ಲಿಯೇ ನಡೆದಂತಹ ಜನತಾ ಸಮಾವೇಶದೊಳಗೆ ST ಸೋಮಶೇಖರ್ ಅವರಿಗೆ HDK ಟಾಂಗ್ ಕೊಟ್ಟಿದ್ದಾರೆ. ಟಾಂಗ್ ಕೊಡುವ ಸಂದರ್ಭದೊಳಗೆ ಗ್ರಹಣ ಮೋಕ್ಷ ಸನ್ನಿಹಿತ ಅನ್ನುವ ಸಂದರ್ಭದೊಳಗೆ HD ಕುಮಾರಸ್ವಾಮಿ ಅವರ ಹಿಂದೆ TN ಜವರಾಯಗೌಡರು ನಿಂತಿದ್ದರು. ಅದಷ್ಟು ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೇನೆ. ಬಂದಂಥವ್ರು ಇರಬಹುದು. ಇವತ್ತು ಬೆಂಗಳೂರು ನಗರಕ್ಕೆ ಆಗಿರ್ತಕ್ಕಂಥ ಈ ರೀತಿಯ ಯಾವೊಂದು ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಇವತ್ತು ಯಾವ ರೀತಿಯ ಅಕ್ರಮಗಳನ್ನ ಇವತ್ತು ರಕ್ಷಣೆ ಮುಖಾಂತರ ಪಡೆದಿದ್ದಾರೆ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈ ರಾಜ್ಯ ಆಗಿದೆ, ಈ ಭಾಗದ ಒಬ್ಬ ಶಾಸಕ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದನ್ನ ನೋಡಿದೆ. ನಾನು BJP ಹೋಗಬೇಕಾದ್ರೂ ಚುನಾವಣೆ ನಿಲ್ತೇನೆ, ಕಾಂಗ್ರೆಸ್ ಬೇಕಾದ್ರೂ ಚುನಾವಣೆ ನಿಲ್ತೇನೆ, ಆದ್ರೆ ಜನತಾದಳದ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಜನತಾದಳ ಮಾರಾಟದ ವಸ್ತು ಅಲ್ಲ, ಜನತಾದಳ ಮಾರಾಟದ ವಸ್ತು ಅಲ್ಲ. ಜನತಾದಳ ಹಲವಾರು ನಾಯಕರುಗಳನ್ನ ಇವತ್ತು ತರಬೇತಿ ಕೊಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತಗಳ ಶಕ್ತಿಯನ್ನು ಹೊಂದಿರತಕ್ಕಂಥ ಪಕ್ಷ ಇದೆ. ಜವರೇಗೌಡರು 4 ಬಾರಿನೋ 5 ಬಾರಿನೋ ಚುನಾವಣೆ ನಿಂತಿದ್ದಾರೆ. ಜವರೇಗೌಡರನ್ನ ಈ ಭಾಗದ ಜನ ನೀವು ಕೈ ಹಿಡಿದ್ರಿ. ಆದರೆ ಒಂದು ಅವರಿಗೆ ಆಗ್ತಕ್ಕಂಥ ಸಮಸ್ಯೆ, ಕೆಲವು ಭಾಗದಲ್ಲಿ ಯಾವ ಈ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಅವರು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅವರ ಒಂದು ತೀರ್ಮಾನಗಳಿಂದ ಜವರೇಗೌಡರಿಗೆ ನಷ್ಟ ಆಗಿದೆ. ನಾನು ಕೇಳಕ್ಕೆ ಬಯಸ್ತೇನೆ, ಈಗಿನ ಈ ವ್ಯಕ್ತಿಯನ್ನ
ಆಯ್ತು, ನಮ್ಮ ಪಕ್ಷ ತೆಗೆದು ನನ್ನ ಸರ್ಕಾರ ತೆಗೆದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸರ್ಕಾರ ಮಾಡಿ ಮಂತ್ರಿ ಆದ್ರು 3 ವರ್ಷ. ಆ 3 ವರ್ಷ ಮಂತ್ರಿಯಾಗಿ ಆ ಸರ್ಕಾರದಲ್ಲಿ ಬಿಜೆಪಿಯ ಪಕ್ಷದಲ್ಲಿ ಅವರಿಗೆ ಕೊಟ್ಟಂತ ಎಲ್ಲ ರೀತಿಯ ಸ್ವತಂತ್ರವನ್ನ ಉಪಯೋಗ ಮಾಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನ ಸಂಪೂರ್ಣವಾಗಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲವ ಈ ವ್ಯಕ್ತಿ ಕೈನಲ್ಲಿ? ಈಗ ಹೇಳ್ತಾರೆ ಯಶವಂತಪುರದ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಾಗಿಲು ತಟ್ಟಿ ಅವ್ರ ಜೊತೆ ತಪ್ಪಿಕೊಂಡಿದ್ದೇನೆ ಅಂತಕ್ಕಂಥ ಹೇಳುತ್ತೇನೆ. ಇಂಥ ವ್ಯಕ್ತಿಗಳನ್ನ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಉದಾಹರಣೆ ಕೊಡ್ತಾ ಇದ್ದೇನೆ. ಇಂಥವ್ರನ್ನ ನೀವು ಆಶೀರ್ವದಿಸ್ತೀರಾ? ಇಂಥವರಿಂದ ಬೆಂಗಳೂರು ನಗರ ಕಟ್ಟಲಿಕ್ಕೆ ಸಾಧ್ಯವ? ಈ ಭಾಗ ನಾನು ನೋಡಿದ್ದೇನೆ, ಯಶವಂತಪುರ ಭಾಗದ ಹಲವಾರು ಬಡಾವಣೆಗೆ ಬಂದಿದ್ದೇನೆ. ನಾನು ಒಂದೊಂದು ಕ್ಷೇತ್ರದಲ್ಲಿ ಯಾವ ಸಮಸ್ಯೆಗಳಿದೆ ಎಲ್ಲ ವಿಷಯಗಳನ್ನು ಅರಿತಿದ್ದೇನೆ. ಸಮಯದ ಅಭಾವ, ನಾನು ಅದರಿಂದ ಇವತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇಲ್ಲ. ನನ್ನ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೀವು ಮನಸ್ಸು ಪಟ್ಟು ನೀವು ಪ್ರತಿಯೊಂದು ವಾರ್ಡ್ಗಳಲ್ಲಿ ದಿನಕ್ಕೆ 1 ಗಂಟೆ ನಿಮ್ಮ ಶ್ರಮ ಹಾಕಿ. ನಾವು ಯಾರಿಗೂ ಕೈ ಜೋಡಿಸಬೇಕಾದ ಅವಶ್ಯಕತೆ ಬರಲ್ಲ. ನನಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರ ಶಕ್ತಿ. ಇವತ್ತು ಬಹುಶಃ ಬೆಂಗಳೂರು ನಗರದಲ್ಲಿ ಸರ್ಕಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇಂಥ ಒಂದು ಸಭೆಯನ್ನ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ. ಅದರಿಂದ ನನ್ನ ಕಾರ್ಯಕರ್ತರು ಇವತ್ತೇನು ಚಳಿ ಬಿಟ್ಟು ಕೆಲಸ ಮಾಡಿದ್ದೀರಿ, ನಿಮ್ಮ ಶಕ್ತಿಯನ್ನ ನಿಮ್ಮ ವಾರ್ಡ್ಗಳಲ್ಲಿ ಇವತ್ತು ಸದೃಢವಾಗಿ ಬೆಳೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಹಾಕಿ. ಎಲ್ಲೆಲ್ಲಿ ನಾವು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಇದೆ, ಹೊಂದಾಣಿಕೆಯಲ್ಲಿ ಯಾವ ತೀರ್ಮಾನಗಳನ್ನು ಮಾಡಬೇಕು ಆ ತೀರ್ಮಾನ ನಮಗೆ ಬಿಡಿ. ನಿಮ್ಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಆದರೆ ಶಕ್ತಿಯನ್ನು ನೀವು ಉಳಿಸ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ STSಗೆ HDK ಟಾಂಗ್ ಕೊಟ್ಟಂಥದ್ದು ಗ್ರಹಣ ಮೋಕ್ಷ ಸನ್ನಿಹಿತ ಅನ್ನುವಂಥ ವರದಿಯನ್ನು ನೋಡಿದ್ರಿ. ಜಾತ್ಯತೀತ ಜನತಾದಳದ ಸಮಾವೇಶದ ಸಂಪೂರ್ಣ ವರದಿಯನ್ನು ನಂತರ ನಿಮಗೆ ಕೊಡ್ತಾನೆ. ಒಂದು ರಾಜಕೀಯ ಆದಮೇಲೆ ಇನ್ನು ಸ್ವಲ್ಪ ಬೇರೆ ಕಡೆಗೆ ಬರೋಣ. ಪೊಲೀಸ್ ಮಕ್ಕಳಿಗೆ DCP ಅನಿತಾ ಹದ್ದಣ್ಣ ಪ್ರೇರಣಾ ಭಾಷಣ. ಅರೆ, ಪೊಲೀಸ್ನವರು ಪ್ರೇರಣಾ ಭಾಷಣವನ್ನು ಮಾಡ್ತಾರಾ? ಅಥವಾ ಪೊಲೀಸ್ನವರು ಅವ್ರು ಮಾಡುವ ಚಟುವಟಿಕೆಯೇ ಬೇರೆ ಇರುವಾಗ ಪೊಲೀಸ್ನವರ ಮಕ್ಕಳನ್ನು ಎಲ್ಲಿ ಸೇರಿಸಿದ್ರು, ಏನು ಉದ್ದೇಶ ಅನ್ನುವಂಥದ್ದು ಒಂದು ಕಡೆಗೆ ಸಂತಸ, ಒಂದು ಕಡೆಗೆ ಅಚ್ಚರಿಯೂ ಕೂಡ ಆಗುತ್ತೆ. ಆದರೆ ಈ ನೈಋತ್ಯ ವಿಭಾಗದ ಪೊಲೀಸ್ ಏನಿದೆ, ಅದಕ್ಕಿಂತ ಹೆಚ್ಚಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಹಳ ಆಲೋಚನೆಯನ್ನು ಮಾಡ್ತಾರೆ. ಬಹುಶಃ ಕಳೆದ ವರ್ಷವೂ ಈ ಕಾರ್ಯಕ್ರಮದ ವರದಿಯನ್ನು ನಾನು ಕೊಟ್ಟಿದ್ದೆ. ಬೇಸಿಗೆಯ ಶಿಬಿರ ಅಂತ ಮಾಡಿ ಕೆಂಗೇರಿ ಉಪನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿರುವಂತಹ ಪೊಲೀಸ್ ಸಿಬ್ಬಂದಿಯ ಮಕ್ಕಳಿಗೆ ತರಬೇತಿ ಶಿಬಿರವನ್ನು ಕೊಟ್ಟರು, ಬೇಸಿಗೆ ಶಿಬಿರವನ್ನು ಮಾಡಿದ್ರು, ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಮಾಡಿದ್ರು. 50ಕ್ಕೂ ಹೆಚ್ಚು ಮಕ್ಕಳು ಅದರಲ್ಲಿ ಭಾಗವಹಿಸಿದರು. ನಿಜಕ್ಕೂ ಇದೊಂದು ರೀತಿ ಒಳಗೆ ಮಾರ್ಗದರ್ಶಕವಾಗಿರ್ತಕ್ಕಂತಹ ಸಮಾರಂಭ ಅಂತಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕಾರ್ಯಕ್ರಮಗಳಿಗೆ ನೈಋತ್ಯ ವಿಭಾಗದ DCP ಅನಿತಾ ಹದ್ದಣ್ಣ ಅವರು ಪ್ರೇರಣಾ ಭಾಷಣವನ್ನು ಮಾಡಿದ್ರು. ಮಕ್ಕಳು ಹೇಗಿರಬೇಕು, ಪೋಷಕರು ಹೇಗಿರಬೇಕು ಅನ್ನುವ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರು. ಈ ಕಾರ್ಯಕ್ರಮಗಳಿಗೆ ನಡೆದಂಥದ್ದು ನಮ್ಮ ಕೆಂಗೇರಿ ಉಪನಗರದ NPS ಶಾಲಾ ಕೊಠಡಿಯೊಳಗೆ 50ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದರು. ಆ ಕಾರ್ಯಕ್ರಮಗಳಿಗೆ ಬಹುಮುಖ್ಯವಾಗಿ ನಡೆದಂಥದ್ದು ಅಂತಂದರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂಥದ್ದು ಖ್ಯಾತಿ ಹೊಂದಿರತಕ್ಕಂಥ ಸಮೂಹ ಸಂಪನ್ಮೂಲ ಶಿಕ್ಷಕ ಚಿಕ್ಕವೀರಯ್ಯನವರು ಉಪನ್ಯಾಸವನ್ನು ಮಾಡಿದ್ರು. ಇವತ್ತು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವ ಕಾರ್ಯಕ್ರಮವನ್ನು ಕೊಡುವುದರ ಮೂಲಕವಾಗಿ ಇಡೀ ರಾಜ್ಯದಾದ್ಯಂತ ಮಾತಷ್ಟೇ ಅಲ್ಲ, ಈ ಬಾರಿಯ ಆಯವ್ಯಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಪ್ರಸ್ತಾಪಿಸಿದಂಥ ವ್ಯಕ್ತಿ ನಮ್ಮ ಯಶವಂತಪುರ ಕ್ಷೇತ್ರದವರು. ಅವ್ರ ಮುಖಾಂತರವಾಗಿ ಉಪನ್ಯಾಸವನ್ನು ಕೊಡಿಸಿದಂಥದ್ದು. ಕಾರ್ಯಕ್ರಮದೊಳಗೆ NPS ಶಾಲೆಯ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಗೀತಾ ದೀಕ್ಷಿತ್ರವರು ಪಾಲ್ಗೊಂಡಿದ್ದರು. ACP ಬಸವರಾಜ್ ತೇಲಿ ಅವರಿದ್ದರು, ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರಿದ್ದು, ರಿಸೋರ್ಸ್ ಪರ್ಸನ್ ಆಗಿ ಹರೀಶ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. 2 ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಒಂದು, STSಗೆ HDK ಟಾಂಗ್ ಗ್ರಹಣ ಮೋಕ್ಷ ಸನ್ನಿಹಿತ, ಪೊಲೀಸ್ ಮಕ್ಕಳಿಗೆ DCP ಅನಿತಾ ಹದ್ದಣ್ಣ ಪ್ರೇರಣಾ ಭಾಷಣ. 2 ವಿಷಯ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.